ಅಂತ. ಏನು ಅಂದರೆ ಗೀ ರೈಸ್ ಮಾಡೋಣ ಅಂತ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಇವಾಗ ಅಕ್ಕಿ ತೊಳೆದು ನೆನೆ ಇಟ್ಟಿದ್ದೀನಿ ಅರ್ಧ ಗಂಟೆ ಮುಂಚೆ. 4 ಕಪ್ ಅಕ್ಕಿ ಇಟ್ಟಿದ್ದೀನಿ ತೊಳೆದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಪುದೀನ, ಕೊತ್ತಂಬರಿ, ಆಮೇಲೆ ಟೊಮ್ಯಾಟೊ, ಆಮೇಲೆ ಮೆಣಸಿನ್ಕಾಯಿ, ಒಂದು 5ರಿಂದ 6 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿ. ಆಮೇಲೆ ಏನೇನು ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಮೆಣಸು ಕಾಳು, ಸೋಂಪು, ಆಮೇಲೆ ಮತ್ತು ಪಲಾವ್ ಎಲೆ 2. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ತುಪ್ಪ. ಜಾಸ್ತಿ ನೀವು ತುಪ್ಪ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ. ಆಮೇಲೆ ಎಣ್ಣೆ, ನೀರು. ಆಮೇಲೆ ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೀವು ಬೇಕಂದರೆ ಕುಕ್ಕರಲ್ಲೂ ಮಾಡ್ಕೋಬೋದು. ನಾನಿವಾಗ ನಂಗೆ ಪಾತ್ರೆಯಲ್ಲೂ ಮಾಡೋದು ಕಂಫರ್ಟಬಲ್ ಇದೆ, ಸೊ ನಾನು ಪಾತ್ರೆಯಲ್ಲೇ ಮಾಡ್ಕೋತೀನಿ. ನಿಮಗೆ ಕಂಫರ್ಟಬಲ್ ಇಲ್ಲ, ಗೊತ್ತಾಗಲ್ಲ ಹೇಗೆ ಅಂತಂದರೆ ಸ್ಟಾರ್ಟಿಂಗ್ ನೀವು ಕುಕ್ಕರಲ್ಲೇ ಮಾಡ್ಕೊಳ್ಳಿ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಉಪ್ಪು, ಅದನ್ನೇ ತೋರಿಸೋದು ಮಾಡ್ತೀನಿ ನಾನು. ಮೇನ್ ಇಂಗ್ರೀಡಿಯೆಂಟ್ ಉಪ್ಪು. ಫಸ್ಟ್ ಈಗ ನಾನು ಇದಕ್ಕೆ ಎಣ್ಣೆ ಹಾಕೋತೀನಿ. ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು. ಆಮೇಲೆ ನಾನಿಲ್ಲಿ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ನೀವು ಬೇಕಂದರೆ ತುಪ್ಪ ಜಾಸ್ತಿ ಹಾಕ್ಕೋಬೋದು. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಅದಕ್ಕೆ ಸ್ಪೈಸಸ್ ಹಾಕ್ತಾ ಇದ್ದೀನಿ. ಫಸ್ಟ್ ಇದನ್ನ ಹಾಕ್ತೀನಿ. ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಟಿರುವಂಥ ಒಂದು 5ರಿಂದ 6 ಮೆಣಸಿನ್ಕಾಯಿ ಹಾಕ್ತೀವಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಆಮೇಲೆ ನೀವು ಇದಕ್ಕೆ ಏನು ಬಾದಾಮಿ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನೂ ಹುರಿದು ಹಾಕ್ಕೋಬೋದು, ಬಟ್ ನಾನು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಮಗೆ ಅದು ಸ್ವೀಟ್ನೆಸ್ ಬರುತ್ತಲ್ಲ, ಅದು ತಿನ್ನೋಕ್ಕಾಗಲ್ಲ. ಸೊ ನೀವು ಬೇಕಂದರೆ ಅದನ್ನ ಹಾಕ್ಕೋಬೋದು. ನೆಕ್ಸ್ಟ್ ನಾನೀಗ 2 ಮೀಡಿಯಮ್ ಸೈಜ್ ಕಟ್ ಇಟ್ಕೊಂಡಿರೋಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೀನಿ, ಯಾಕಂದರೆ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು.
ಇವಾಗ ನಾನು ಹೆಚ್ಚಿರುವಂಥ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದನ್ನ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಆದರೆ ಅದರದ್ದು ಸ್ಮೆಲ್ ಹೋಗಬೇಕು ಪುದೀನದು. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು 2 ನಿಮಿಷ ನೀಟಾಗಿ ಫ್ರೈ ಆಡ್ಕೋಬೇಕು ಇದನ್ನ ನಾವು. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ನೀವು ಹಾಕೊಳ್ಳಿ. ಅದು ಫುಲ್ಲು ಹಸಿ ಸ್ಮೆಲ್ ಹೋಗೋ ತನಕ ಫುಲ್ಲು ನೀಟಾಗಿ ಫ್ರೈ ಆಗಬೇಕು. ಇವಾಗ ಇದು ಬೇಯಿಸೋಣ. ನೀವು ಬೇಕಂದರೆ ಇದಕ್ಕೆ ಗರಂ ಮಸಾಲನೂ ಹಾಕ್ಕೋಬೋದು, ಚಿಕನ್ ಮಸಾಲನೂ ಹಾಕ್ಕೋಬೋದು. ಅಂದರೆ ಜಾಸ್ತಿ ಫ್ಲೇವರ್ ಬೇಕು ಅಂತ ಇದ್ದರೆ ಅದನ್ನ ಹಾಕ್ಕೋಬೋದು. ಬೇಕಂದರೆ ನೀವು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನೂ ಹಾಕ್ಬೋದು. ಬಟ್ ನಾನು ಹಾಕ್ತಾ ಇಲ್ಲ. ನೀವು ಗರಂ ಮಸಾಲ, ಚಿಕನ್ ಮಸಾಲ ಅದನ್ನೆಲ್ಲ ಇನ್ನೂ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ಈ ಕೆಲವೊಬ್ಬರಿಗೆ ತುಂಬ ಏನೋ ಮಸಾಲೆ ಇದ್ದರೆ ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಅದು ತುಂಬ ಮಸಾಲೆ ಇದ್ದರೆ ಇಷ್ಟ ಆಗುತ್ತೆ. ಸೊ ನಮಗೆ ಜಾಸ್ತಿ ಮಸಾಲೆ ಇದ್ದರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಈಗ ನಾನು ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ನಾನು 4 ಕಪ್ ಅಕ್ಕಿಗೆ 5 ಕಪ್ಪು ಅಷ್ಟು ನೀರು ಹಾಕ್ತಾಯಿದ್ದೀನಿ. ಅದು ಫುಲ್ ನೆಕ್ಸ್ಟ್ ಇವಾಗ ಅದು ಕುದಿಯುವಾಗ ನಿಮಗೆ ತೋರಿಸ್ತೀನಿ ಯಾವಾಗ ರೈಸ್ ಹಾಕಬೇಕು. ಯಾಕಂದರೆ ಕೆಲವೊಬ್ರು ಇನ್ನೂ ಕುದಿಯೋಕ್ಕೆ ಸ್ಟಾರ್ಟ್ ಆಗಿರಲ್ಲ, ಆವಾಗ ರೈಸ್ ಹಾಕ್ಬಿಡ್ತಾರೆ. ಆ ಥರ ಹಾಕಿದ್ರೆ ಫುಲ್ ಮುದ್ದೆ ಫುಲ್ ಆಗುತ್ತೆ. ಅದಕ್ಕೆ ಯಾವಾಗ ಹಾಕಬೇಕು ಅಕ್ಕಿನ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಅದು ಕುದೀತಾ ಇದೆ. ಇವಾಗ ಇದಕ್ಕೆ ರೈಸ್ ಹಾಕೋಣ. ನಿಮ್ಗೆ ಆವಾಗಲೇ ತೋರಿಸಿದ್ದೆ 4 ಕಪ್ ಅಕ್ಕಿ ತೊಗೊಂಡಿದ್ದೆ. ಒಂದು ಅರ್ಧ ಗಂಟೆ ಮುಂಚೆ ನೆನೆ ಇಟ್ಟಿದ್ದೆ ನಾನು. ಇವಾಗ ಫುಲ್ ಕೈ ಹಾಕ್ಕೊಂಡು ಅಂದರೆ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಅಕ್ಕಿಗೂ ಹೀರ್ಕೋಬೇಕಲ್ಲ. ಇವಾಗದು ಕುದಿ ಬರಲಿ. ಕುದಿ ಬಂದಮೇಲೆ ಅದನ್ನ ಪ್ಲೇಟ್ ಮುಚ್ಚಿಡಬೇಕು. ಅಂದರೆ ಅದು ಫುಲ್ಲು ಅದಾಗ ಅಂದರೆ ಮುಚ್ಚಿಟ್ರೆ ನಾವು ಅದು ಬೇಗ ಬೇಯುತ್ತೆ. ಇಲ್ಲಾಂದರೆ ಅದು ಬೇಗ ಬೇಯಲ್ಲ. ಅದಕ್ಕೆ ಕುದಿಯುವಾಗ ಮುಚ್ಚಿಡ್ತೀನಿ. ಆಮೇಲೆ ಅದು ಹೇಗಾಗಿದೆ ಏನು ಟೇಸ್ಟ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಆಮೇಲೆ ತೋರಿಸ್ತೇನೆ. ಇವಾಗಿದ್ದು ರೆಡಿಯಾಗಿದೆ, ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಾಗಿದೆ ನೀವೇ ನೋಡಿ. ನೀವೇ ನೋಡ್ತಿರ್ಬೋದು ಇದು ಫುಲ್ ಅನ್ನ ಎಲ್ಲ ಬೆಂದಿದೆ. ಒಂದು ಸತಿ ನೀಟಾಗಿ ಫುಲ್ ಕೈ ಆಡಿಸ್ಕೊಂಡು, ನಾನು ಕೈ ಆಡಿಸ್ಕೊಂಡಿದ್ದೀನಿ. ಫುಲ್ ಕೈ ಆಡಿಸ್ಕೊಂಡು ಅದನ್ನ ಆಫ್ ಮಾಡೋಣ. ಆಫ್ ಮಾಡಿ ಅದನ್ನು
ಒಂದು 10 ನಿಮಿಷ ಮನೇಲಿ ಏನಾದರೂ ಕುಟ್ಟಕಲ್ಲು ಏನಾದರೂ ಭಾರದ ವಸ್ತು ಇಲ್ಲಾಂದರೆ ಏನೂ ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಫುಲ್ ನೀರು ತೊಗೊಳ್ಳಿ. ನೀರು ತೊಗೊಂಡು ಇದ್ರ ಮೇಲೆ ಒಂದು 10 ನಿಮಿಷ ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಇಡಿ. ಅದು 10 ನಿಮಿಷ ಆದಮೇಲೆ ಫುಲ್ ಅಳ್ಕೊಳ್ಳುತ್ತೆ. ಇವಾಗ ಟೇಸ್ಟ್ ಸಖತ್ತಾಗಿರುತ್ತೆ. ನಾನು ನಿಮ್ಗೆ ಇವಾಗ ಸದ್ಯಕ್ಕೆ ಟೇಸ್ಟ್ ತೋರ್ಸೋಕ್ಕೆ ಸ್ವಲ್ಪ ತೆಗೆದು ನಿಮಗೆ ಟೇಸ್ಟ್ ತೋರಿಸ್ತೀನಿ. ಸಖತ್ತಾಗಿ ಬಂದಿದೆ. ಇದಕ್ಕೆ ನೀವು ನಾರ್ಮಲ್ ವಾಟರ್ ಹಾಕೋದ್ಕಿಂತ ತೆಂಗಿನಕಾಯಿ ಹಾಲು ಬರುತ್ತಲ್ಲ ಅದನ್ನ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ನಿಮಗೆ ಯಾವ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.